ಸಾಮಾನ್ಯ ಜಾಗ, ಮಹಾನಗರ ಪಾಲಿಕೆಗೆ ಸಾಮಾನ್ಯ ಜಾಗವಾಗಿದ್ದನ್ನು ಪವಿತ್ರ ತಾಣವನ್ನಾಗಿ ಮಾಡುವಂಥ ಒಂದು ಸಾಹಸ ಇದೆಯಲ್ಲ ಸ್ವಾಮೀಜಿಗಳು, ಇದು ನಿಜವಾದರೂ ಪವಾಡ. ಇದಕ್ಕೆ ಸ್ವಾಮೀಜಿಗಳು ಅಂತ ಹೇಳೋದು. ಇಡೀ ವಿಶ್ವ ಇದು ನಮ್ಮ ಗಣಪತಿ ಸಚ್ಚಿದಾನಂದಾಸರು, ಜಯೇಶ ಸ್ವಾಮೀಜಿಯವರು, ಅದೇ ರೀತಿಯಲ್ಲಿ ನಮ್ಮ ಈ ಭಾಷ್ಯಂ ಸ್ವಾಮಿಗಳು ಇದನ್ನೊಂದು ವಿಶ್ವಕ್ಕೆ ಶ್ರೇಷ್ಠ ಧಾರ್ಮಿಕ ಕ್ಷೇತ್ರವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನೆಲೆಕಟ್ಟುವಂಥ ಒಂದು ಕೆಲಸವನ್ನು ಪರಮಪೂಜ್ಯರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಸಿಹಿ ಲಾಡುವನ್ನು ಭಕ್ತಾದಿಗಳಿಗೆ ಹಂಚುವುದರ ಮೂಲಕ ನಾವೆಲ್ಲ ಒಂದೇ, ಇಡೀ ವಿಶ್ವ ಒಂದು, ಭಾರತ ಕರ್ನಾಟಕ ಮಾತ್ರ ಅಲ್ಲ, ಹಿಂದೂ ಧರ್ಮ ಮಾತ್ರ ಅಲ್ಲ, ಇಡೀ ವಿಶ್ವ ಒಂದು ಸಂದೇಶವನ್ನು ಸಾರುವಂಥ ಕೆಲಸವನ್ನು ಮಾಡ್ತಾರೆ. ಇದು ಹಾಗೆ ಆಗಿದೆ. ನಾನು ಮೊನ್ನೆ ಒಂದು ಹೊರದೇಶಕ್ಕೆ ಹೋಗಬೇಕಾದ್ರೆ ವಿಮಾನ ನಿಲ್ದಾಣದಲ್ಲಿ ಒಂದು ಘಟನೆ ನಡಿ, ಸಣ್ಣದಾಗಿ ಒಂದು ಜರ್ಕ್ ಹೊಡಿತು ಇಳಿಬೇಕಾದ್ರೆ. ಓ ಮೈ ಗಾಡ್, ಅವರು ಸರ್ವರ್ಗೂ ಸುಮ್ಮನೆ ಕೂತಿದ್ದ ಒಬ್ಬ ವ್ಯಕ್ತಿ ಅಮೇರಿಕ ದೇಶದ ಒಂದು ದೊಡ್ಡ ಸಂಸ್ಥೆಯ ನೇತಾರ ಬೆಂಗಳೂರಿನಲ್ಲಿ ಮುಖ್ಯ ಕಚೇರಿಯನ್ನು ಮಾಡಿದ್ದಾರೆ. ಅವರು ಮಾತನಾಡ್ತಾ ಹೇಳಿದ್ದಾರೆ, ನಾನು ಹೊಸ ವರ್ಷದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು, ಭಾಷ್ಯಂ ಸ್ವಾಮೀಜಿಯವರು ಒಂದು ವಿಶ್ವ ದಾಖಲೆಯನ್ನು ಮಾಡ್ತಾಯಿದ್ದಾರೆ. ಕೆಲವರೆಲ್ಲ ಹೊಸ ವರ್ಷ ನಮ್ಮದಲ್ಲ ಅಂತ ಹೇಳ್ತಾರೆ. ಭಾಷ್ಯಂ ಸ್ವಾಮೀಜಿಯವರು ಎಲ್ಲ ವರ್ಷಗಳು ನಮ್ಮದೇ, ಎಲ್ಲ ದಿವಸಗಳು ನಮ್ಮದೇ ಪಾವನವಾದ ದಿವಸ. ಇವತ್ತು ಇಡೀ ವಿಶ್ವ ಆಚರಣೆ ಮಾಡೋದ್ರಿಂದ ಅವ್ರ ಜೊತೆ ನಾವು ಮಾಡೋಣ ಅನ್ನೋ ದೃಷ್ಟಿಯಿಂದ ಒಂದು ರೀತಿ ವಿಶ್ವ ಮಾನವ ಸಂದೇಶವನ್ನು ಇಡೀ ಜನತೆಗೆ, ಮನುಕುಲದ ಉದ್ಧಾರಕ್ಕಾಗಿ ಅವರು ನಿರಂತರವಾಗಿ ಭಾಳ ವರ್ಷಗಳಿಂದ ಇಡೀ ಮೈಸೂರು ನಗರವನ್ನು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಒಟ್ಟುಗೂಡಿಸುವ ಕೆಲಸವನ್ನು ಭಾಷ್ಯಂ ಸ್ವಾಮೀಜಿಯವರು ಮಾಡ್ತಾಯಿದ್ದಾರೆ.